ಆ ನಾಯಕರು ಸುಮ್ಮನೆ ಹಾಕೊಂಡು ಸೀದಾ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹತ್ರ ಹೋಗಿ ನೀವು ಮೊಗಸಾಲೆಯವರಿಗೆ ಈಗ ನೀವು ಸಹಾಯ ಮಾಡಬೇಕು, ಆರೋಗ್ಯ ಎಲ್ಲ ಅವರಿಗೆ ಮೇಜರ್ ಸರ್ಜರಿ ಮಣಿಪಾಲ ಆಸ್ಪತ್ರೆಯಲ್ಲಿ ಮಾಡಬೇಕು, ಏನು ಮಾಡ್ತೀರಿ ಅಂತ ನೀವು ಎಷ್ಟು ನೋಡಿ, ಮೊಯ್ಲಿಯ ಸೌಜನ್ಯ ನೋಡಿ ನಾಯಕರದ್ದು ನೀವು ಎಷ್ಟು ಹೇಳ್ತೀರಿ ಎಷ್ಟು ಕೊಡ್ತೇನೆ ಇಂತೆ. ಈಗ ನಾವು ರಾಜಕಾರಣಿಗಳು ದೂರ್ಲಿಕ್ಕಾಗೋದು ಎಷ್ಟು ಬೆಳಗ್ಗೆ 8 ಗಂಟೆಗೆ ನನ್ನ ಬ್ರದರ ಮನೆಯಲ್ಲಿ ಇರೋದು, ಅವರು ಮೊದಲೇ ಹೇಳಿದ್ದಾರೆ ನೀವು ಎಲ್ಲಿ ಇರ್ತೀರಿ ಅಂತ. ಅದು ನಮ್ಮ ಮೋಹನ್ ರಾಯ್ ಅಂತ ಅವ್ರ ಮನೆ. 8 ಗಂಟೆಗೆ ನಾಯಕರಿಗೆ ಹೋಗಿ ಮೊಗಸಾಲೆಯವರು ಹೇಗಿದ್ದಾರೆ ಅವ್ರು ಮಾತಾಡ್ಬೋದಾದರೆ ನಾನು ಮಾತಾಡ್ತೇನೆ. ಎಂತ ಎತ್ತಿದ್ದು, ಹೇಗಿದ್ದೀಯಪ್ಪ, ಚೆನ್ನಾಗಿದ್ದೇನೆ ಸರ್, ದೇವರು ಒಳ್ಳೇದು ಮಾಡ್ತೇವೆ, ಒಂದು 2 ನಿಮಿಷ ಮಾತಾಡಿದ್ರು. ಮೊಗಸಾಲೆ ಅಂತ ಒಬ್ಬ ಬರಹಗಾರ ಇದ್ದಾನೆ ಅಂತ ಹೇಳುವ ರೆಸ್ಪೆಕ್ಟ್ ಇತ್ತು DHO ಆಫೀಸಿನಲ್ಲಿ. ವೀರೇಂದ್ರ ಹೆಗಡೆ ಅವರಿಗೆ ಕಾಗದ ಬರಲಿಕ್ಕೆ ಅವರು ಎಷ್ಟು 10 ಲಕ್ಷ ಕೊಟ್ಟಿದ್ದರು. ಆ ಹೆಸರು DHO ಆಗಿದ್ದ. ಅದರಲ್ಲಿ ಎಂಥದ್ದು ಸ್ವಲ್ಪ ಗೋಲ್ಮಾಲ್ ಮಾಡಿದ್ದಾರೆ ಈಗ ಆ DHO ಆಫೀಸಲ್ಲಿ. ಈಗ ಹೇಗೆ ಬರೆಯುವುದಂತ ಗೊತ್ತಾಗುತ್ತೆ. ಕಡೆಗೆ ನನಗೆ ಅವರು ಫೋನ್ ಮಾಡಿದ್ರು, ಆ ಮೊಗಸಾಲೆ ಅವರೊಮ್ಮೆ ಇಲ್ಲಿಗೆ ಬರಬೇಕು. ಇಲ್ಲಿ ಹೋದ ಕೂಡಲೇ ನಾವು ಅಲ್ಲಿ ಹೋಗುದು ಆಫೀಸ್ವರೆಗೆ ಹೋಗಲಿಕ್ಕೆ ಹೆದರಿಕೆ, ನಾವು ಇದಲ್ಲ. ಅಲ್ಲಿ ಬಂದ ಕೂಡಲೇ ಮಾಡಿ ನೀವು ಸೀದಾ ಹೋಗಿ ಅಲ್ಲ, ಕೈ ಮುಗಿದು ಕೂತ್ಬಿಟ್ಟು ಇದೊಂದು ಹೆಲ್ಪ್ ಆಗಬೇಕಲ್ಲಪ್ಪ. ಏನು ಸರ್, ನಮ್ಮಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದಾರೆ, ನೀವು ಅದನ್ನೊಂದು ತರಬೇಕಲ್ಲ ಈಗ ಅಂತ. ಮತ್ತು ಕೂತು ಬರೆದು ಕೊಟ್ಟೆ. ಅದನ್ನೆಲ್ಲ ಕೇಳಿದೆ, ಎಂಥ ದೊಡ್ಡ ಮಾಡಿದ್ದಾರೆ ಅಲ್ಲಿ ಅಂತ. ಇವರು ಅದಕ್ಕೆ ಲೆಕ್ಕ ಸರಿ ಕೊಟ್ಟರು. ಅವರು ಬಂದರು ಇಲ್ಲಿ ಆಸ್ಪತ್ರೆಯಲ್ಲಿ, ಜನ ಇಲ್ಲ. 2 ಗಂಟೆ ಕೂತರು, 1 ಜನವೂ ಇಲ್ಲ. ಮದ್ದು ನೋಡಿದರೆ ಮದ್ದು ಇಲ್ಲ, ಸ್ಟಾಕ್ ಎಲ್ಲ ನೋಡಿದರು, ಎಲ್ಲ ಸರಿ ಉಂಟು, ಜನವೇ ಬರುವುದಿಲ್ಲ ಸರ್. ಆಗ 97 ರೂಪಾಯಿ ಸಂಬಳ. ಇದು ಯಾರಿಗೆ ಬೇಕು ಸರ್? ನನಗೂ ಪ್ರಯೋಜನ ಇಲ್ಲ, ಊಟ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಈ ಸಂಬಳ ಸಾಕಾಗೋದಿಲ್ಲ. ಬೈಸಾರಿ ನಾನು ಪ್ರಾಕ್ಟೀಸ್ ಮಾಡೋದು, ಇಲ್ಲಿ ಮದ್ದು ಇಲ್ಲ ಅಂತ ಮಾಡೋದು. ಸುಮ್ಮನೆ ಕೂತರು ಅಂತ ಹೇಳಿದರು. ಈಗ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಇದನ್ನು ಮುಚ್ಚಿ ಅಂತ, ನೀವೊಂದು ಈ ಆಸ್ಪತ್ರೆಯನ್ನು ಮುಚ್ಚಿ ಅಂತ ಬರೆದು ಈ ಸರ್ಕಾರಕ್ಕೆ. ಅಯ್ಯೋ ಮಾರಾಯ, ನನ್ನ ಜೀವಮಾನದಲ್ಲಿ ಇಂಥವನ್ನು ಕೇಳಲಿಲ್ಲ ನಾನು, ಮುಚ್ಚಿ ಅಂತೇಳಿ. ನಿಮ್ಮದು ಬೇರೆ ಆಯ್ತಲ್ಲ ಮಾರಾಯ. ಸಾಹಿತ್ಯದ ಒಟ್ಟು ಚಳವಳ ಮತ್ತು ಈಗಿನ ರೋಗ, ಆಮೇಲೆ ಯಾವ್ಯಾವ ಉದ್ದೇಶದಿಂದ, ಉದಾಹರಣೆಗೆ ಬಂಡಾಯ ಚಳವಳ ಇರ್ಬೋದು, ದಲಿತ ಮೂಮೆಂಟ್ ಇರ್ಬೋದು, ರೈತ ಚಳವಳ ಇರ್ಬೋದು, ಸಮುದಾಯ ಚಳವಳ ಇರ್ಬೋದು, ಈ ಎಲ್ಲ ಚಳವಳಗಳು ಈಗ ಒಂದು ಗತಿಶೀಲತೆಯನ್ನು ಕಳೆದುಕೊಂಡು ವೃದ್ಧಾಪ್ಯದಲ್ಲಿದ್ದಂಗೆ ಕಾಣುತ್ತೆ. ಆಮೇಲೆ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಸಾಹಿತಿಗಳು ಮಾಡುವಷ್ಟು ಕೆಟ್ಟ ರಾಜಕಾರಣವನ್ನು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಮಾತಲ್ಲ, ಇದು ಸಮಾಜದ ಮಾತು. ನೀವು ಶುದ್ಧವಾಗಿ ಕಾಂತಾವರದಲ್ಲಿ ಕೂತು ನೀವು ಹೇಳಿದ ಪ್ರಶ್ನೆಯಲ್ಲೇ ಉತ್ತರ ಉಂಟು. ನೀವು ಕೊನೆಗೆ ಹೇಳಿದ್ರಲ್ಲ, ಸಾಹಿತಿಗಳು ಮಾಡಿದಷ್ಟು ಅಸಾಹಿತ್ಯಿಕ ಚಟುವಟಿಕೆಗಳು, ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಸಹಾಯ ಮಾಡುವವರು ಸಾಹಿತಿಗಳೇ. ಎಲ್ಲ ಚಳವಳಿಗಳು ಕಾಲದ ಅವಶ್ಯಕತೆಯಾಗಿ ಹುಟ್ಟಿಕೊಂಡು, ನವೋದಯವು ನಮ್ಮಲ್ಲಿ ಏನಾಗಿದೆ ಅಂತೇಳಿ ಮುದ್ದಣ್ಣ ಓ ಕಾಲಪುರುಷಂಗಣ ಹಳೆಗನ್ನಡದನ್ನು ತಂದ, ಕುಮಾರ ವ್ಯಾಸ ಇವರೆಲ್ಲ ಬೇರೆ ಬೇರೆ ನಡುಗನ್ನಡದೆಲ್ಲ ತಂದರೆ ಇವ ಹಳೆಗನ್ನಡಕ್ಕೆ ಹೋದ, ಆದ್ದರಿಂದ ಹೊಸ ಕನ್ನಡಕ್ಕೆ ಆಗ ಇಂದಿರಾಬಾಯಿ ಕಾದಂಬರಿ ಎಲ್ಲ ಬಂದಿತ್ತಲ್ಲ. ಮತ್ತು BMಶ್ರೀಯಿಂದಾಗಿ ನಮ್ಮ ಇದು ಬಂದಿತ್ತು, ಯಾವುದು ಇಂಗ್ಲೀಷು ಕಾವ್ಯ ಎಲ್ಲ ನಮಗೆ ಹಟ್ಟಿ ಅಂಗಡಿ ಇವರು ಹೆಸರೆಲ್ಲ ಮರೀತದೆ ಈಗ, ಅವರಿಂದಾಗೆಲ್ಲ ಬಂದಿತ್ತು. ಅದು ಸರಿಯೇ ನವೋದಯದ್ದು. ಆದರೆ ಎಲ್ಲವೂ ಆಗುವುದು ಏನಾದರೆ ಏಕತಾನತೆಗೆ ಒಳಗಾಗೋದು. ಹೌದು, ನಾನು ಬರೆದದ್ದನ್ನೇ ನೀವು ಬರೆಯುವುದು, ನೀವು ಬರೆದದ್ದನ್ನೇ ನಾನು ಬರೆಯುವುದು. ಹೀಗಾಗಿ ಆಯಾಯ ಕಾಲಕ್ಕೆ ಅನಿವಾರ್ಯವಾಗಿ ಬಂದಂಥ ಚಳವಳಿಗಳು ಅಥವಾ ಸಾಹಿತ್ಯ ಪಂಥಗಳು ಮತ್ತು ಏಕತಾನತೆಗೆ ಒಳಗಾಗಿ, ಮತ್ತು ಅಲ್ಲಿ ನವೋದಯದಲ್ಲಿಯೂ ಗುಂಪುಗಾರಿಕೆ ಇತ್ತು ಅಂತ ಕಾಣುತ್ತೆ ನನಗೆ. ಅದು ನಮಗೆಲ್ಲಷ್ಟು ಹೇಳಲಿಕ್ಕಾಗೋದಿಲ್ಲ. ಇವರೊಂದು ಸರಿ ಇಲ್ಲ, ಒಂದು ಸರಿ ಇಲ್ಲ ಅಂತ ಒಬ್ಬರಿಗೊಬ್ಬರು ಆರೋಪ ಮಾಡೋದು ಆದರೂ ಸಮೇತ ನವೋದಯದಲ್ಲಿದ್ದ ಸಾಹಿತ್ಯಗಳ ಪರಸ್ಪರ ಪ್ರೀತಿ ವಿಶ್ವಾಸಗಳು ನವ್ಯ ಕಾಲದಲ್ಲಿ ಬೇರೆ ರೀತಿಯಾಗಿ ಬೇರೆ ಆಯ್ತು, ಗುಂಪುಗಳಾಯ್ತು. ಆ ಗುಂಪುಗಳ ಒಳಗೆ ಮತ್ತು ವ್ಯಕ್ತಿ ಕೇಂದ್ರಿತ ಆಯ್ತು. ಬಹಳ ಮುಖ್ಯವಾದ್ದು ನೀವು ಹೇಳಿದ್ದು ವ್ಯಕ್ತಿ ಕೇಂದ್ರಿತವಾಗಿ ಅದು ಅಲ್ಲಿ ಮತ್ತೆ ಬ್ರಾಹ್ಮಣ ಪ್ರಜ್ಞೆ ಶೂದ್ರ ಪ್ರಜ್ಞೆ ಅಂತ ಒಂದು ಸೆಮಿನಾರ್ ಆಯ್ತಲ್ಲ, ಬಂತು, ಒಡೆಯುವಿಕೆ ಬಂತು, ಅದು ಬಂತು. ಮತ್ತೆ ಏಕತಾನ, ಆ ಒಡೆಯುವಿಕೆಯ ಆತ್ಯಂತಿಕ ಸ್ಥಿತಿಯೇ ಬಹುಶಃ ಬಂಡಾಯ ದಲಿತದ ಎರಡು ಖಂಡಿತ. ಬ್ರಾಹ್ಮಣ ಮತ್ತು ಶೂದ್ರ ಒಂದು ಸೆಮಿನಾರ್ ಅನ್ನೋ ಒಂದು ದೊಡ್ಡ ಸಮ್ಮೇಳನವೇನೋ ಆಯ್ತದು, ಅಲ್ಲಿಂದ ಬಂಡಾಯ ಹುಟ್ಟಿತದು, ಅದುವೇ ಬಂಡಾಯ. ಮತ್ತು ಅಡಿಗರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಸಾಹಿತ್ಯ ಸಮ್ಮೇಳನ ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಅಲ್ಲಿ ಸಮ್ಮೇಳನ ಆಯ್ತಲ್ಲ, ಹಾಗೆ ಆಯಿತು.
ಹಾಗೆ ಆಗಿ ಅದು ಒಡೆಯಿತು. ನಿಜವಾಗಿ ಬಂಡಾಯದ ವಿಷಯಗಳು ಸರಿಯೇ ಇದೆ, ಬಂಡಾಯ ಮಾಡಬೇಕಾದ್ದು ಸರಿಯೇ. ಯಾಕಂದರೆ ಜಮೀನ್ದಾರಿ ಪದ್ಧತಿಯಿಂದ, ಫ್ಯೂಡಲ್ ವ್ಯವಸ್ಥೆಯಿಂದ ಒಂದು ಬಿಡುಗಡೆ ಬೇಕಾದರೆ ಬಂಡಾಯದ ಉದ್ದೇಶ ಏನು ಅಂದರೆ ಇದ್ದದ್ದು ಕೇವಲ ಸಾಹಿತ್ಯ ಎಂಬುದು ಮೇಲ್ವರ್ಗದವರಿಗೆ ಅಥವಾ ಅಕ್ಷರಸ್ಥರಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರಿಗೂ ಒಂದು ತಲುಪಬೇಕು ಅಂತ. ಅದು ಅವರ ಉದ್ದೇಶ ಭಾಳ ಒಳ್ಳೆಯದು, ತಲುಪಬೇಕು ಅಂತ. ತಲುಪಬೇಕಾದ್ರೆ ಹೇಗೆ? ಬೀದಿ ನಾಟಕಗಳ ಮೂಲಕ ಅಥವಾ ನಮ್ಮದು ಇದು ಐಕ್ರಲ ಓಡಿಲ ಇಂಥದ್ದೊಂದು ಇದರ ಮೂಲಕ, ಹೌದು, ಆ ರೀತಿ ಮಾಡಬೇಕು ಅಂತ ಅವರು ಯೋಚಿಸಿದ್ದು ಸರಿಯೇ, ತಪ್ಪೇನಲ್ಲ. ಆದರೆ ಒದೆಯೋದ್ರಲ್ಲಿ ಇರುವ ಆಸಕ್ತಿ ಕಡಿಯೋದ್ರಲ್ಲಿ ಇರಲಿಲ್ಲ. ಮತ್ತೆ ಅಲ್ಲಿ ಗುಂಪುಗಾರಿಕೆ ಶುರುವಾಯಿತು. ಒಬ್ಬ ವ್ಯಕ್ತಿ ಅಲ್ಲಿ ಮೇಲೆ ಬಂದ ಅಂತ ಹೇಳಿಕೊಳ್ಳಿ, ಅವ ಏನು ಕಡಿಮೆ ಹೆಚ್ಚು, ನಾನೇನು ಕಡಿಮೆ ಅಂತ ಶುರುವಾಯಿತು. ಹಾಗಾಗಿ ಮತ್ತೆ ಮಠಗಳು ಜೋರಾಯಿತು ಅಲ್ಲಿ. ಮತ್ತು ಎಲ್ಲರಿಗೂ ನನ್ನನ್ನು ಸೇರಿಕೊಂಡು ಹೇಳೋದು, ಇದೊಂದು ಈ ಪ್ರಶಸ್ತಿಗಳ ಆಕಾಂಕ್ಷೆ ಹೆಚ್ಚು. ಹೌದು. ಈಗ ನೀವು ಬಂಡಾಯ ಚಳವಳಿಯಲ್ಲಿ ಗುರುತಿಸಿದರೆ ಸರಕಾರದಿಂದ ನಿಮಗೆ ಇದು ಸಿಗ್ತದೆ, ಯಾವುದು ಪ್ರಶಸ್ತಿಗಳು ಇತ್ಯಾದಿ ಸಿಗ್ತದೆ. ಯಾವ ಪಕ್ಷದ ಅವರ ನಿಲುವುಗಳಿಗೆ ಸರಿಯಾಗಿ ನಾವಿದ್ದರೆ ಏನೇನು ಮಾಡಲಿಕ್ಕೆ. ನಿಜವಾಗಿ ಬಂಡಾಯ ಹುಟ್ಕೊಂಡದ್ದೇ ಏನು? ವ್ಯವಸ್ಥೆಯ ವಿರುದ್ಧವಾಗಿ, ಪರಿಷತ್ತಿನ, ಅದುವೇ ಒಂದು ವ್ಯವಸ್ಥೆ, ಪರಿಷತ್ತಿನ ವಿರುದ್ಧವಾಗಿ, ಅಥವಾ ಟೇಪಿಸಮ್ ಅಥವಾ ಆಡಳಿತದ ಈ ಬ್ಯೂರೋಕ್ರಸಿಯ ವಿರುದ್ಧವಾಗಿ. ಆದರೆ ನವ್ಯ, ನವೋದಯ ಅಥವಾ ಇನ್ನಿತರ ಯಾವುದೇ ವ್ಯವಸ್ಥೆಗಿಂತ ಹೆಚ್ಚು ವ್ಯವಸ್ಥೆಯೊಟ್ಟಿಗೆ ರಾಜಿ ಮಾಡಿಕೊಂಡು ಎಂಜಲು ಅನ್ನುವ ಮಟ್ಟಕ್ಕೆ ಜೊಲ್ಲು ಸುರಿಸ್ತಾ ಈ ರಾಜಕಾರಣಿಗಳು ಮತ್ತು ರಾಜಕಾರಣ ವ್ಯವಸ್ಥೆಯೊಟ್ಟಿಗೆ ರಾಜಿ ಮಾಡಿಕೊಳ್ಳದಿದ್ದರೆ ಈ ಬಂಡಾಯ, ದಲಿತ ಅಥವಾ ಇತರದ ಆಗಿದೆ. ಅದು ನಿಮ್ಮ ಮಾತಿಗೆ ಸಹಮತ ಇದೆ. ಇದನ್ನು ನಾವು ಒಪ್ಪಲಿಕ್ಕಿಲ್ಲ. ಇದನ್ನು ನಮ್ಮ ಈ ಸಾಹಿತಿಗಳು ಒಪ್ಪಲಿಕ್ಕಿಲ್ಲ. ಇದೆಲ್ಲ ಬ್ರಾಹ್ಮಣ ಪ್ರಜ್ಞೆ, ಇವರೆಲ್ಲ RSS ಮತ್ತು BJP ಬೆಂಬಲಿತರು ಅಂತ ನಮಗೆ ಆರೋಪ ಬರ್ಬೋದು. ವಾಸ್ತವವಾಗಿ ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನಾನು ಸಹ ಅದನ್ನು ಒಪ್ಪುತ್ತೇನೆ. ಆದರೆ ನಮಗೆ ಅದಕ್ಕೆ ನಮ್ಮ ವಾಯ್ಸಿಗೆ ಬೆಲೆ ಇಲ್ಲ ಈಗ. ಯಾಕಂದರೆ ಎಲ್ಲರೂ ಗೋವಿಂದ ಗೋವಿಂದ ಅಂತ ಹೇಳುವಾಗ ನಾವು ಗೋವಿಂದ ಅಲ್ಲ ಮಾರಾಯ ಅಂತ ಹೇಳಿದರೆ ಕೇಳೋರು ಯಾರು? ಅಂದರೆ ನಾಚಿಕೆಗೇಡು. ಈಗ ನಾನು ಉದಾಹರಣೆ ಹೇಳ್ತೇನೆ. ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗಲಿ, ಜ್ಞಾನಪೀಠದ್ದು ನನಗೆ ಗೊತ್ತಿಲ್ಲ. ಅದಕ್ಕೆ ಜೂರಿಗಳನ್ನೆಲ್ಲ ಎಂಥವರನ್ನು ಮಾಡ್ತಿದ್ರು ಮೊದಲು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಜೂರಿ ಆಗಬೇಕಾದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವನಷ್ಟೇ ಅವ ಸಾಹಿತ್ಯಿಕ ಕೆಲಸವನ್ನು ಮಾಡಿರಬೇಕು, ಹೌದಲ್ವ? ಈಗ ಜೂರಿಗಳು ಎಂಥವರು, ಈಗ ಹೆಸರೇ ಹೇಳುವುದಿಲ್ಲ, ಯಾರನ್ನ ಹೆಸರು ಕೇಳಿಸೋದು ಬೇಡ. ಆದರೆ ಎಷ್ಟು ಕೆಟ್ಟದಾಗಿ ಬಂದಿದೆ ಸಾಮಾನ್ಯರು. ಅಂದರೆ ಅವರು ಅದಕ್ಕೆ ನನಗೆ ಮೊನ್ನೆ ಒಬ್ಬರು ಹೇಳಿದ್ರು, ನೀವು ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತೀರಿ ಅಂತ. ಒಬ್ಬರು ಮಾಡಿದ್ದಾರೆ, ಮಹಿಳೆಯೊಬ್ಬರು ಒಂದು ಬಗ್ಗೆ ಟೀಕೆ ತುಂಬ ಬಂದಿದೆ. ನೀವು ಫೇಸ್ಬುಕ್ ವಾಟ್ಸಪ್ಪಿನಲ್ಲಿ ನೋಡಿದ್ದೀರಿ, ನೀವು ಮಹಿಳೆ ಅಂತ ಇದು ಮಾಡೋದು. ಮಹಿಳೆ ಅಂತೇಳಿ ಅತ್ಯಂತ ಗೌರವ ಇದೆ ನನಗೆ. ಯಾವ ಮಹಿಳೆಗೂ ನಾವು ಕಡೆಗಣಿಸಿದ್ವಿ. ಅವರೊಬ್ಬರೇ ಇದ್ದ, ಬೇರೆ ಬೇಕಾದಷ್ಟು ಜನ ಇದ್ದರು, ಎಂತೆಂಥವರಿದ್ದರು. ಹಾಗೆ ಪ್ರಶಸ್ತಿಗಳ ಮಾನದಂಡವೇ ವಶೀಕರಣ ಅಂತ ಆಗಿದೆ, ಆಯ್ತಲ್ಲ. ಹಾಗಾಗಿ ಮತ್ತೆ ನಿನ್ನೆ ದೊಡ್ಡ ಚರ್ಚೆ ಆಯಿತು. ಅಂಕಣ ಬರಹಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಟ್ಟದ್ದು ತಪ್ಪು, ಹಾಮನಾಯಕರಿಗೆ ಕೊಟ್ಟಲ್ಲಿಂದ ಶುರುವಾಗಿದೆ, ಅದು ತಪ್ಪು ಅಂತೇಳಿ ಭಾಳ ಚರ್ಚೆ ಆಯಿತು ನಿನ್ನೆ. ಅದು ಆನಂತರ ಈಗ ಎಲ್ಲರಿಗೂ ಬಂತದು. ಅಂಕಣ ಬರಹಗಳಲ್ಲಿ ಕುರ್ತಕೋಟಿಯವರಿಗೂ ಬಂದಿದೆ. ಆನಂತರ ಇವರದ್ದು ಸಹ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಮೂಡ್ಲಕೋಡು ಚಿನ್ನಸ್ವಾಮಿ ಅವರದ್ದು ಸಹ ಸುಧಾದ ಅಂಕಣ ಸ್ವಲ್ಪ ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದು ಅಂಕಣ ಬರಹ ಅಂತ ಹೇಳ್ತಾರೆ. ಸರಿಯಾ ತಪ್ಪ ಅಥವಾ ಹೌದಾ ಅಲ್ವಂತಲೂ ನನಗೆ ಗೊತ್ತಿಲ್ಲ. ನಾನು ಸರಿಯಾಗಿ ಗೊತ್ತಿಲ್ಲದೆ ಅದನ್ನು ಇದಕ್ಕೆ ಸೇರಿಸೋದು ಸರಿಯಲ್ಲ. ಅಂಕಣ ಬರಹ ಕೊಟ್ಟರೆ ತಪ್ಪೇನು? ಅಲ್ಲ, ಅಂಕಣ ಬರಹ ಸಾಹಿತ್ಯ ಅಲ್ವಾ? ಹಾಗಾಗಿ ಅದು ಮತ್ತೆ ಅದಕ್ಕೂ ಇದು ನಿನ್ನೊಬ್ಬರು ಹೇಳಿದ್ರು ನನಗೆ, ಅಂಕಣ ಬರಹಕ್ಕೆ ಹಾಮನಾಯಕ ಕೊಡಿಸಿದ್ದು ಭೈರಪ್ಪ ಅಂತ. ನನ್ನಂದಾಜಿ ಭೈರಪ್ಪನವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಜೂರಿಯಾಗಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಭೈರಪ್ಪ ಮತ್ತು ಇವರು ಭಾಳ ಸ್ನೇಹಿತರು ಇದ್ದರು. ಖಂಡಿತ ಹಾಮನಾಯಕರಿಗೆ ಭೈರಪ್ಪನ ಬಗ್ಗೆ ತುಂಬ ಗೌರವ ಇತ್ತು. ಭೈರಪ್ಪನವರಿಗೆ ಹಾಮನಾಯಕರ ಬಗ್ಗೆ ಬಹಳ ಪ್ರೀತಿ ಮತ್ತು ಗೌರವ ಇತ್ತು, ಅನ್ಯೋನ್ಯವಾಗಿದ್ದರು. ಆಯ್ತು, ಹಾಮನಾಯಕರು ನನಗೆ ತಿಳುವಳಿಕೆ ಇದ್ದ ಹಾಗೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯಲ್ಲಿ ಅವರಿಗೆ ಪ್ರಭಾವ ಬೀರುವಷ್ಟು ಶಕ್ತಿಯೂ ಇತ್ತು. ಕೆಲವು ಸಂದರ್ಭದಲ್ಲಿ ಪ್ರಭಾವವು ಬೀರಿರ್ಬೋದು, ನನಗೆ ಗೊತ್ತಿಲ್ಲ. ನಾನು ಬೀರಿದ್ದೇನೆ ಅಂತ ಅವರು ಎಲ್ಲಿಯೂ ಹೇಳಲಿಲ್ಲ, ನಾನು ಅದನ್ನು ಒಬ್ಸರ್ವ್ ಮಾಡಲಿಕ್ಕೆ ಆಗಲೂ ಇಲ್ಲ. ಆದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಈಗ ಬಂಗಾರಪ್ಪ ಹೇಗೆ ಹೆಲ್ಪ್ ಮಾಡಿದ್ದಾರೋ ಹಾಗೆ ಹಾಮನಾಯಕರು ಮಾಡಿದ್ದಾರೆ. ನಿಮಗೆ ಅದೊಂದು ಘಟನೆಯನ್ನು ಹೇಳಬೇಕು. ಈಗ ಈ ಸರ್ಕಾರದ್ದು ಪ್ರಶ್ನೆ, ಈಗ ನೀವೊಬ್ಬರು ಲೇಖಕರ ಬಗ್ಗೆ ಮಾತಾಡಿದಾಗ ಸರ್ಕಾರದ್ದು ಕೊಡಲಿಲ್ಲ ಅಂತ ನೋಡಿ. ವೀರಪ್ಪ ಮೊಯ್ಲಿಯರು ಮುಖ್ಯಮಂತ್ರಿ ಇರುವಾಗ ನನಗೊಂದು ಮೇಜರ್ ಸರ್ಜರಿ ಆಯಿತು.
ಕಾಲಿಸಿಸ್ಟೈಟಿಸ್ ಅಂತ ಹೇಳ್ತಾರೆ, ಗಾಲ್ ಬ್ಲೇಡರ್ ಸ್ಟೋನನ್ನು ತೆಗೆಯುವುದು. ಆಗ ನನಗೆ ಸಂಬಳ ಇದ್ದದ್ದು 94, 3,000 ಇದ್ದದ್ದು. ಅದನ್ನು ನಾನು ಹೋಗಿ ಇಲ್ಲಿ ಅದು ಪರೀಕ್ಷೆಯದ್ದು ತುಂಬ ಉಂಟು, ಎಲ್ಲರೂ ರಾಂಗ್ ಡಯಾಗ್ನೋಸಿಸ್ ಮಾಡಿದರು. ಮತ್ತು ಮಂಗಳೂರಲ್ಲಿ ಒಬ್ಬರು ಸರ್ಜನು, ಅವರ ಹೆಸರು ಮರೆತೋಗಿದೆ ಈಗ, ಇದು ನೀನು ಸ್ಕ್ಯಾನಿಂಗ್ ಮಾಡುವುದೇ ಬೇಡ, ನಿನ್ನಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಉಂಟು, 3-4 ಉಂಟು, ಸರ್ಜರಿ ಆಗಬೇಕು. ಆಗ ಹೆಪ್ಸೂರು ಅಂತ DHO ಇದ್ದರು. ನಾವು ಗೌರ್ಮೆಂಟಿನ ಎಂಪ್ಲಾಯ್ ಫುಲ್ ಟೈಮ್ ಎಂಪ್ಲಾಯ್. ನಾನು ಅವ್ರ ಹತ್ರ ಹೋಗಿ ಕೇಳಿದೆ, ನೋಡಪ್ಪ ನಾನು ವೆನ್ಲಾಕ್ನಲ್ಲಿ ನಿನಗೆ, ನನ್ನ ಹತ್ರ ಭಾಳ ಪ್ರೀತಿ ಅವರು, ವೆನ್ಲಾಕ್ನಲ್ಲಿ ವ್ಯವಸ್ಥೆ ಮಾಡ್ತೇನೆ, ಮತ್ತು ರಜೆಯೂ ಅಷ್ಟೇ, ನಿನಗೆ ಈ ಎಲ್ಲ ಅಥವಾ ಸಿಕ್ ಲೀವ್ ಮಾಡ್ಬೋದು, ಒಂದು 15 ದಿನ. ಮೇಜರ್ ಸರ್ಜರಿ ಮಾಡಿದರೆ ನಿನಗೆ 3 ತಿಂಗಳಿಗೆ ನೀನು ಆಗೋದಿಲ್ಲ, ನಿನಗೆ ಅಷ್ಟು ಕಷ್ಟ ಆಗ್ತದೆ ಆಸ್ಪತ್ರೆಯಲ್ಲಿ ಕೂತ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ಹಾಗಾಗಿ ಲೆಪ್ರೋಸ್ಕೋಪಿಕ್ ಸರ್ಜರಿ ನೀನು ಮಾಡಿಸು ಅಂತ ಹೇಳಿದೆ. ಕಡೆಗೆ ನಾನು ಮಣಿಪಾಲ ಆಸ್ಪತ್ರೆಗೆ ಹೋದೆ ಬೆಂಗಳೂರಲ್ಲಿ. ಮಣಿಪಾಲ ಆಸ್ಪತ್ರೆಗೆ ಹೋಗಿ ತೋರಿಸುವಾಗ ಅಲ್ಲಿ ಒಬ್ಬರು ಯಾರೋ ಒಬ್ಬರು ಒಳ್ಳೆ ಡಾಕ್ಟ್ರು ನನ್ನ ಹತ್ರ ಹೇಳಿದರು, ಲೆಪ್ರೋಸ್ಕೋಪಿಕ್ ಮಾಡ್ತೇವೆ, ಆದರೆ ಅದು ತೆಗಿಲಿಕ್ಕೆ ಬಾರದಿದ್ದರೆ ಓಪನೇ ಮಾಡಬೇಕಾಗ್ತದೆ, ಅದು ಆಲ್ಟರ್ನೇಟಿವ್ ದಾರಿ ಇಲ್ಲ. ಆಯಿತು ಅಂತ ಒಪ್ಪಿದ್ದೆ ನಾನು. ಒಪ್ಪಿ ಆಗ ದುಡ್ಡು ಎಷ್ಟು ಕೇಳಿದೆ, ಆಗಿನ ಕಾಲಕ್ಕೆ 94ರಲ್ಲಿ 25,000 ಕನಿಷ್ಠ ಆಗ್ತದೆ ಹೇಳಿದ್ರು. ನನ್ನ ಹತ್ರ 25 ಮಕ್ಕಳು ಕಲಿಯೋದು, ಮನೆ ಖರ್ಚು, ನನ್ನ ತಿಂಗಳಿಗೆ 3,000 3,500 ಬರ್ತಿತ್ತು. ಇದರಲ್ಲಿ ಮನೆ ನಡೆಸುವುದಾ ಅಥವಾ ಇದು ಏನು ಮಾಡೋದು? ಹಾಮನಾಯ್ಕರಿಗೆ ಹೇಳಿದೆ, ಸರಿ ಈಗ ಎಂತ ಮಾಡೋದು ಅಂತ. ಆಗ ಹಾಮನಾಯ್ಕರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ, ಆಗ ರಾಮಕೃಷ್ಣ ಹೆಗಡೆಯವರು ಅವರಿಗೆ ತುಂಬ ಒಳ್ಳೆಯದಿತ್ತು. ಆಗ ಹಾಮನಾಯ್ಕರು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ರಾಮಕೃಷ್ಣ ಹೆಗಡೆ ಸಾಹಿತ್ಯ ಅಕಾಡೆಮಿ ಮೆಂಬರ್ ಆದವರಿಗೆ ಸರಕಾರದಿಂದ ಉಚಿತ ವೈದ್ಯಕೀಯ ಚಿಕಿತ್ಸೆ ಉಂಟು ಅಂತ ಮಾಡಿದ್ದಾರೆ. ಅದನ್ನು ಮಾಡಿದ್ದು ಅಂತ ನಮ್ಮಲ್ಲಿ ಹೇಳಿದ್ದಾರೆ ಅವರು. ನಾನು ಅದನ್ನು ಕೇಳಿದೆ, ಯಾಕೆ ಹೇಳಿದರು, ನನಗೆ ಹೀಗೆ ಆಗಿದೆ, 25,000 ರೂಪಾಯಿ ಬೇಕು, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿದ್ದು ಅಂತ. ಅದಕ್ಕೆ ಅವರು ಹೇಳಿದರು, ನೀವು ಅದಕ್ಕೇನು ಗಡಿಬಿಡಿ ಮಾಡಬೇಡಿ, ನಾನು ನನ್ನ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದರು. ಹೇಳಿ ಅವರು ಭೈರಪ್ಪನಿಗೆ ಫೋನ್ ಮಾಡಿದರು. ಭೈರಪ್ಪ ಆಗ ನಾನು ಏನೂ ಅಲ್ಲ, 94 ನನ್ನ ಮೇಜರ್ ರೈಟಿಂಗ್ಸ್ ಎಲ್ಲ ಏನಿದ್ದು, 10,000 ಕೊಡ್ತೇನೆ ಹೇಳಿದರು. ನಾನು ಭೈರಪ್ಪಂದು ಬೇಡ ಹೇಳಿದೆ ಸರ್ಕಾರ, ಯಾಕಂದರೆ ಒಬ್ಬ ರೈಕಾಗಿ ಅಂತ್ಯ ಕೊಡೋದು ಒಳ್ಳೆದು, ಸರಿ ಅಂತ ಹೇಳಿ ಆ ಮನೆಯವರು ಸುಮ್ಮನೆ ಹಾಕೊಂಡು ಸೀದಾ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹತ್ರ ಹೋದರು. ಹೋಗಿ, ನೀವು ಮೊಗಸಾಲೆಯವರಿಗೆ ಈಗ ನೀವು ಸಹಾಯ ಮಾಡಬೇಕು, ಆರೋಗ್ಯ ಇಲ್ಲ, ಅವರಿಗೆ ಮೇಜರ್ ಸರ್ಜರಿ ಮಣಿಪಾಲ ಆಸ್ಪತ್ರೆಯಲ್ಲಿ ಮಾಡಬೇಕು, ಏನು ಮಾಡ್ತೀರಿ ಅಂತ. ನೀವು ಎಷ್ಟು ನೋಡಿ, ಮೊಯ್ಲಿಯ ಸೌಜನ್ಯ ನೋಡಿ, ಹಾಮನಾಯ್ಕರದ್ದು, ನೀವು ಎಷ್ಟು ಹೇಳ್ತೀರಿ ಎಷ್ಟು ಕೊಡ್ತೇನೆ. ಇಂತೆ ಈಗ ನಾವು ರಾಜಕಾರಣಿಗಳು ದೂರ್ಲಿಕ್ಕಾಗೋದು, ಎಷ್ಟು ಇದು ಇರ್ತದೆ ಅವರಿಗೆ. ಹಾಮನಾಯ್ಕರ ಹತ್ರ ಗೌರವ ನೋಡಿ, ಈಗ ಅಂಥ ಗೌರವವನ್ನು ಇಟ್ಟುಕೊಂಡವರು ಇಲ್ಲ, ನಮ್ಮದು ಒಬ್ಬರು ಸಿಗೋದಿಲ್ಲ. ಆಗ ಅವರು ಹೇಳಿದರು, 25,000 ಕೊಡಿ. ಅವರಿಗೆ 25ಕ್ಕೆ 25 ಆಗೋದಿಲ್ಲ ಸರ್, ಸ್ವಲ್ಪ ಕಡಿಮೆ. ಆಯಿತು ಕೊಡಿ ನೀವು. ಆ ದಿವಸ ಬಂದು ನನಗೆ ಫೋನ್ ಮಾಡಿದ್ರು, ನಿಮಗೆ ಮೊಯ್ಲಿಗೆ ಒಂದು ಅರ್ಜಿ ಕೊಡಿ ಅಂತ. ಇಲ್ಲಿ ಗೋಪಾಲ ಭಂಡಾರಿ ಅಂತ ಒಬ್ಬರಿದ್ದರು, ಅರ್ಜಿ ಕೊಡಬೇಕಾದ್ರೆ ಹೇಗೆ ಅಂತ ಬೇಕಾದ್ರೆ ಅವ್ರ ಹತ್ರ ಹೋಗಿ, ಅವರಿಗೂ ನನ್ನ ಹತ್ರ ಭಾಳ ಪ್ರೀತಿ. ಅವ್ರು ಹೇಳಿದ್ರು, ನೀವು ಅರ್ಜಿ ಕೊಡಿ, ನಾನು ಫಾರ್ವರ್ಡ್ ಇವತ್ತೇ ಮಾಡ್ತೇನೆ ಅಂತ ಹೇಳಿದ್ರು. ನಾನು ಮತ್ತೆ ಆಗೆಲ್ಲ ಪೇಟೆಯಲ್ಲೇ ಟೈಪ್ ಮಾಡಬೇಕು, ಮಾಡಿ ಕಳಿಸಿದೆ. ಕಳಿಸಿದರೆ ದುಡ್ಡು ಬರಲಿಲ್ಲ. ನಾನು ನನ್ನ ಚಿನ್ನವನ್ನೆಲ್ಲ ಮಾರಿ, ಹೆಂಡತಿಯದ್ದೆಲ್ಲ ಮಾರಿ ಇದು ಮಾಡೋದು ಅಂತ ಹೇಳಿ ಆಲೋಚನೆ ಮಾಡುವಾಗ, ನನ್ನ ಬ್ರದರ್ಸ್ ಎಲ್ಲ ನಾವು ಕೊಡ್ತೇವೆ, ಅದರ ಬೇಡ, ಮತ್ತು ಆದಾಗ ಕೊಡು ಹೇಳಿದ್ರು. ಅಲ್ಲಿ ಆಯಿತು, ಅದನ್ನೆಲ್ಲ ಕೊಟ್ಟು ಆಪರೇಷನ್ ಮಾಡಿಸಿ ಬಂದೆವು. ದಿನ ಬೆಳಗ್ಗೆ ನಾನು ಡಿಸ್ಚಾರ್ಜ್ ಆದ ನಂತರ ಬೆಳಗ್ಗೆ 8 ಗಂಟೆಗೆ ನನ್ನ ಬ್ರದರ ಮನೆಯಲ್ಲಿರೋದು. ಅವರು ಮೊದಲೇ ಹೇಳಿದ್ದಾರೆ, ನೀವು ಎಲ್ಲಿ ಇರ್ತೀರಿ ಅಂತ. ಅದು ನಮ್ಮ ಮೋಹನ್ ರಾಯರ್ ಅಂತ ಅವರ ಮನೆ. 8 ಗಂಟೆಗೆ ಹಾಮನಾಯ್ಕರದ್ದು ಫೋನ್, ಮೊಗಸಾಲೆಯವರು ಹೇಗಿದ್ದಾರೆ, ಅವರು ಮಾತಾಡ್ಬೋದಾದರೆ ನಾನು ಮಾತಾಡ್ತೇನೆ. ಎಂಥ ವ್ಯಕ್ತಿತ್ವ. ನಾನು ಹೇಗಿದ್ದೀಯಪ್ಪ, ಚೆನ್ನಾಗಿದ್ದೇನೆ ಸರ್, ದೇವರು ಒಳ್ಳೇದು ಮಾಡಿದೆ. ಒಂದು 2 ನಿಮಿಷ ಮಾತಾಡಿದ್ರು ಇಟ್ಟು. ಅಲ್ಲಿಂದ ಬರೋವರೆಗೂ ಫೋನ್ ಮಾಡಿದರು. ಆ ನಂತರ ಮನೆಗೆ ಬಂದಾಗ ಲ್ಯಾಂಡ್ಲೈನ್ ಇತ್ತು ನನಗೆ. ಮನೆಯಲ್ಲಿಯೂ ದಿನ ರಾತ್ರಿ 8 ಗಂಟೆಗೆ, ಅವರ ಟೈಮಿಂಗ್ಸ್ ಅಂದರೆ 8 ಗಂಟೆಗೆ ಹಾಮನಾಯ್ಕರ ಫೋನ್ ಬಂತು, ದುಡ್ಡು ಬಂತ ಹೇಳಿದರು. ಬರಲಿಲ್ಲ ಹೇಳಿದರು. ಪುನಃ ಹೋದ್ರಲ್ಲ ಪುಣ್ಯಾತ್ಮನೆ, ಅರ್ಜಿ ಕೊಟ್ಟದ್ದು ಬರಲಿಲ್ಲ ಅಂತ. ಅವರು ಹೋದ 2 ದಿನಕ್ಕೆ ತಹಸೀಲ್ದಾರರಿಗೆ ಬಂತು ದುಡ್ಡು. ಮತ್ತು ಅಲ್ಲಿ ಹೋಗಿ ದುಡ್ಡು ತಗೊಂಡೆ. ಇಂಥ ವ್ಯವಸ್ಥೆ ಇತ್ತು ನೋಡಿ. ವೀರಪ್ಪ ಮೊಯ್ಲಿಗೂ ನನಗೆ ಮಾಡಿದ ಉಪಕಾರ ದೊಡ್ಡದಲ್ಲ. ಆನಂತರ ಫುಲ್ ಟೈಮು ಮೊಯ್ಲಿಯವರದ್ದು ಒಂದು ನಾನು ಹೇಳಬೇಕಿಲ್ಲ, ಫುಲ್ ಟೈಮು ಡಾಕ್ಟ್ರ್ ಅದೇ ಅಲ್ಲ, ಅಂದರೆ ಪಾರ್ಟ್ ಟೈಮ್ ಹೋಗಿ ಫುಲ್ ಟೈಮ್ ರೆಗ್ಯುಲರ್ ಸಂಬಳ, ಅದು 5,000 ಆಗಲಿ 6,000 ಆಗಲಿ. ನನ್ನನ್ನು ತೆಗೆದು ಕೆರುವಾಸಿಗೆ ಹಾಕಿದ್ರು, ಇಲ್ಲಿಂದ ಒಂದು 25-30 ಮೈಲ್ ದೂರಕ್ಕೆ. ಹಾಗೆ ಒಂದು 6 ತಿಂಗಳ ಆಗುವಾಗ ಟ್ರಾನ್ಸ್ಫರ್, ನೀವು ಇಷ್ಟುವರೆಗೆ ಕಾಂತಾವರದಲ್ಲಿದ್ದೀರಿ, ಇಲ್ಲಿಂದ ಅಲ್ಲಿಗೆ ಹೋದರೆ ನನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಇಲ್ಲಿಯ ಕನ್ನಡ ಸಂಘ ಮಣ್ಣು ಮಸಣ ಯಾವುದೂ ಇಲ್ಲ. ನಾನೆಂತ ಮಾಡೋದು? ಕಡೆಗೆ ಮೊಯ್ಲಿಯವ್ರ ಹತ್ರ ಹೋದೆ. ಹೋಗಿ ಹೇಳಿದೆ, ಹೀಗೆ ಉಂಟು, ಏನಾಗಿದೆ. ಅದಕ್ಕೆ ಚಿಂತೆ ಮಾಡಿದೆ, ಯಾಕೆ ನಾನು ಈಗಲೇ ಬರೀತೇನೆ, ಡೈರೆಕ್ಟ್ರಿಗೆ ಮಾತಾಡ್ತೇನೆ. ಫೋನ್ ಮಾಡಿದರು. ಫೋನ್ ಮಾಡುವಾಗ ಅವರು ಇಲ್ಲ ಅಂತ ಆಯಿತು. ಅಲ್ಲಿಂದ ಕೈಯಲ್ಲೇ ಒಂದು ಲೆಟ್ರ್ ಬರೆದು ಕೊಟ್ಟು, ಮಾನ್ಯ ಅಂಗಡಿಯವರಿಗೆ
ಅಂಗಡಿ ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ ಆಯುರ್ವೇದದ್ದು ಮೊಗಸಾಲೆಯವರು. ಇವರು ನಾರಾಯಣ ಭಟ್ಟ ಮೊಗಸಾಲೆ, ಇವರು ಕಾಂತಾವರದ ರೂರಲ್ ಆಸ್ಪತ್ರೆಯಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಈಗ ಪ್ರಮೋಷನ್ ಆಗಿದೆ. ಇವರಿಗೆ ಟ್ರಾನ್ಸ್ಫರ್ ಮಾಡಬೇಡಿ, ಅಲ್ಲಿ ತುಂಬ ಕನ್ನಡದ ಕೆಲಸ ಮಾಡಿದ್ದಾರೆ ಮತ್ತು ಅವರ ಫ್ಯಾಮಿಲಿಗೆ ತೊಂದರೆ ಆಗ್ತದೆ, ಇದನ್ನು ಅಲ್ಲಿಗೆ ಇದು ಮಾಡಿ ಅಂತ ಹೇಳಿದ್ರು. ಅದನ್ನು ಕೊಟ್ಟೆ ಡಿಪಾರ್ಟ್ಮೆಂಟ್. ಮೂಲ ಹತ್ರ ಹೋದ ನೀವು ನನ್ನ ಹತ್ರ ಬರ್ಬೋದು ಚಿಂತ ಮಾಡೋದು ಸರ್, ನಾನು ಕೊನೆಗೆ ಎಲ್ಲರೂ ಹೇಳಿದಾಗ ಕಡೆಗೆ ನನಗೆ ಟ್ರಾನ್ಸ್ಫರೇ ಇಲ್ಲ. ಎಲ್ಲರೂ ಕೇಳೋದು 37 ವರ್ಷದಲ್ಲಿ ನಿಮಗೆ ಟ್ರಾನ್ಸ್ಫರೇ ಆಗಿಲ್ಲ ಅಂತ. ಅಂದರೆ 27 ವರ್ಷ ನಾನು ಅರೆಕಾಲಿಕ ವೈದ್ಯಾಧಿಕಾರಿ ಆಗಿದ್ದೆ. 10 ವರ್ಷ 92 ನೋಡಿ ಆಶ್ಚರ್ಯ ಅಂದರೆ 1 ನವಂಬರ್ 1965 ಇಲ್ಲಿಗೆ ಬಂದದ್ದು. 65 ನವಂಬರ್ 1 ನವಂಬರ್ 1992 ರೆಗ್ಯುಲರ್ ಆದ್ದು ನಾನು. ಅಷ್ಟರವರೆಗೆ ನನಗೆ ರೆಗ್ಯುಲರ್ ಇದ್ದಿಲ್ಲ. ಮತ್ತು ಇದಕ್ಕೆ ನನ್ನ ಡೇಟ್ ಆಫ್ ಬರ್ತು 27ಕ್ಕೆ ನಾನು ರಿಟೈರ್ಡ್ ಆಗಸ್ಟಿಗೆ. ನಾನು 10 ವರ್ಷ ಫುಲ್ ಟೈಮ್ ಡಾಕ್ಟರ್ ಆಗಿದ್ದೆ, ಟ್ರಾನ್ಸ್ಫರೇ ಇಲ್ಲ. ಅದು ಮೋದಿಯ ಕೃಪೆಯಿಂದ ಆಯಿತು. ಅದೆಲ್ಲ ಮಾಡಿದ್ದಾರೆ ಅವರು. ಸುಮ್ಮನೆ ಎಲ್ಲ ರಾಜಕಾರಣಿಗಳನ್ನು ಒಟ್ಟರಾಶೆಯಾಗಿ ನಾವು ಅವರು ಕೆಟ್ಟವರು ಅಥವಾ ಪ್ರಯೋಜನ ಇಲ್ಲ ಅಂತ ಉಪಕಾರ ಮಾಡುವವರು ಇದ್ದಾರೆ. ನಾವು ಅವರಲ್ಲಿ ಹೋಗಿ ಅಪ್ರೋಚ್ ಆಗುವ ರೀತಿ ಆಗಬೇಕು. ಅವರಿಗೆ ಸಾಧ್ಯ ನಿಮ್ಮ ವ್ಯಕ್ತಿತ್ವವು ವ್ಯಕ್ತಿತ್ವವು ಅದು ನಾನೇ ಹೇಳುವುದಲ್ಲ ಅವರಿಗೆ. ಮತ್ತು ಇಲ್ಲಿ ಈಗ ನನ್ನ ಆಫೀಸಿನಲ್ಲಿ ಆಗಲಿ, DHO ಆಫೀಸಿನಲ್ಲಿ ಆಗಲಿ, ಎಲ್ಲಿ ಆಗಲು ಮೊಗಸಾಲೆ ಅಂತ ಒಬ್ಬ ಬರಹಗಾರ ಇದ್ದಾನೆ ಅಂತ ಹೇಳುವ ರೆಸ್ಪೆಕ್ಟ್ ಇತ್ತು DHO ಆಫೀಸಿನಲ್ಲಿ. ವೀರೇಂದ್ರ ಹೆಗಡೆ ಅವರಿಗೆ ಕಾಗದ ಬರೀಲಿಕ್ಕೆ ಬಂತು. ಅವರು ಎಷ್ಟು 10 ಲಕ್ಷ ಕೊಟ್ಟಿದ್ದರು ಆ ಹೆಸರು DHO ಆಗಿದ್ದಾಗ. ಅದರಲ್ಲಿ ಎಂಥದ್ದು ಸ್ವಲ್ಪ ಗೋಲ್ಮಾಲ್ ಮಾಡಿದ್ದಾರೆ ಇವರು ಆ DHO ಆಫೀಸಿನಲ್ಲಿ. ಅವರಿಗೆ ಹೇಗೆ ಬರೆಯುವುದು ಅಂತ ಗೊತ್ತಾಗಲಿಲ್ಲ. ಕಡೆಗೆ ನನಗೆ ಅವರು ಫೋನ್ ಮಾಡಿದರು, ಆ ಮೊಗಸಾಲೆಯವರೊಮ್ಮೆ ಇಲ್ಲಿಗೆ ಬರಬೇಕು DHO. ಅಲ್ಲಿ ಹೋದ ಕೂಡಲೇ ನಾವು ಅಲ್ಲಿ ಹೋಗೋದು ಆಫೀಸ್ವರೆಗೆ ಹೋಗಲಿಕ್ಕೆ ಹೆದರಿಕೆ, ನಾವು ಇದಲ್ಲ. ಅಲ್ಲಿ ಬಂದ ಕೂಡಲೇ ಮಾಡಿ ನೀವು ಸೀದಾ ಹೋಗಿ ಅಲ್ಲ ಹೋದೆ. ನಾನು ಕೈ ಮುಗಿದು ಕೂತ್ಕೊಳ್ತು. ಇವೊಂದು ಹೆಲ್ಪ್ ಆಗಬೇಕಲ್ಲಪ್ಪ. ಏನು ಸರ್, ನಮ್ಮಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದಾರೆ, ನೀವು ಅದನ್ನು ಒಂದು ಪತ್ರ ಬರೀಬೇಕಲ್ಲ ಈಗ ಅಂತ. ಮತ್ತು ಕೂತು ಬರೆದು ಕೊಟ್ಟೆ. ಅದನ್ನೆಲ್ಲ ಕೇಳಿದೆ. ಎಂಥ ದೊಡ್ಡೋಗಿ ಮಾಡಿದ್ದಾರೆ ಅಲ್ಲಿ ಅಂತ ಇವರು ಅದಕ್ಕೆ ಲೆಕ್ಕ ಸರಿ ಕೊಟ್ಟರು. ಅದು ಹೆಗಡೆಯವರಿಗೆ ಎಷ್ಟು ಖುಷಿ ಆಯಿತು ಅಂದರೆ DHOನು ಕರೆಸಿದ್ರು ಅವರು. ಕರೆಸಿ ನೀವು ಬಂದು ಸರಿ ಆಯಿತು ಮಾರ್ರೆ, ನಾನು ಕೊಟ್ಟ ದುಡ್ಡು ಸರಿ ಆಯಿತು ಅಂಥೇಳಿ ಅವರಿಗೆ ಸಂತೋಷ ಆಯಿತು. ಅವರು ಮನೆಯಲ್ಲಿ ನನಗೆ ಊಟ ಹಾಕಿದ್ದಾರೆ DHO. ಬಾಪ ಊಟ ಮಾಡೋ ಮನೆಯಲ್ಲಿ. ಒಬ್ಬ ಹೈಯರ್ ಆಫೀಸರ್, ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಹಾಗೆ ಇಲ್ಲಿಗೆ ಇನ್ಸ್ಪೆಕ್ಷನ್ಗೆ ಒಬ್ಬರು ಬೋಳೂರು ಅಂತ ಬರ್ತಿದ್ರು. ಹೇಗೆಲ್ಲ ಕತೆ ಉಂಟು ನೋಡಿ, ಎಲ್ಲ ನಿಮಗೆ ವಿಚಿತ್ರ ಕಾಣ್ಬೋದು. ಅವರು ಬಂದರು ಇಲ್ಲಿ ಆಸ್ಪತ್ರೆಯಲ್ಲಿ, ಜನ ಇಲ್ಲ. 2 ಗಂಟೆ ಕೂತರು, 1 ಜನವೂ ಇಲ್ಲ. ಮದ್ದು ನೋಡಿದರೆ ಮದ್ದು ಇಲ್ಲ, ಸ್ಟಾಕ್ ಎಲ್ಲ ನೋಡಿದರು, ಎಲ್ಲ ಸರಿ ಉಂಟು. ಜನವೇ ಬರುವುದಿಲ್ಲಲ್ಲ ಸರ್ ಹೇಳಿದ್ರು. ಆಗ 97 ರೂಪಾಯಿ ಸಂಬಳ. ಇದು ಯಾರಿಗೆ ಬೇಕು ಸರ್? ನನಗೂ ಪ್ರಯೋಜನ ಇಲ್ಲ, ಊಟ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಈ ಸಂಬಳ ಸಾಕಾಗೋದಿಲ್ಲ. ಬೈಸಾರಿ ನಾನು ಪ್ರಾಕ್ಟೀಸ್ ಮಾಡೋದು. ಇಲ್ಲಿ ಮದ್ದು ಇಲ್ಲ ಅಂತ ಮಾಡೋದು. ಸುಮ್ಮನೆ ಕೂತರು ಅಂತ ಹೇಳಿದರು. ಈಗ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಇದನ್ನು ಮುಚ್ಚಿ ಅಂತ, ನೀವೊಂದು ಇದು ಈ ಆಸ್ಪತ್ರೆಯನ್ನು ಮುಚ್ಚಿ ಅಂತ ಬರೆದು ಬಿಡಿ ಸರ್ಕಾರ. ಕೇಳಿ, ಅಯ್ಯೋ ಮಾರಾಯ, ನನ್ನ ಜೀವಮಾನದಲ್ಲಿ ಇಂಥವನ್ನು ಕೇಳಲಿಲ್ಲ ನಾನು, ಮುಚ್ಚಿ ಅಂತೇಳಿ. ನಿಮ್ಮದು ಬೇರೆ ಆಯ್ತಲ್ಲ ಮಾರಾಯ. ಭಾರಿ ಖುಷಿ ಆಯ್ತು ಅವರಿಗೆ. ಖುಷಿಯಾಗಿ ಒಳ್ಳೆ ಡಾಕ್ಟ್ರು ನೀವು ಅಂತ ಹೇಳಿ. ಮತ್ತು ನಾನು ಹಾಗಾದ್ರೆ ಕೂತ್ಕೊಳ್ಳಿ ಅಂತ ಹೇಳಿದೆ. ಯಾಕೆ ಹೇಳಿ, ನಾನು ಮನೆಗೆ ಹೋಗಿ 4 ಬಾಳೆಹಣ್ಣು, ಇದು ಮಾವಿನ ಹಣ್ಣು ಮತ್ತೊಂದು ಗುಜ್ಜಿ ತಂದು ಕೊಡಲಿ ಹೇಳಿದ್ರು. ಆಯಿತು, ಜೀಪ್ ಕಳಿಸಿದ್ರು, ಮಾವಿನ ಹಣ್ಣು ಇದು ಕೊಟ್ಟರು. ಭಾರಿ ಖುಷಿ ಆಯಿತು ಆ ಮನುಷ್ಯರು. ಮತ್ತೊಂದು ಸಲ ಬಂದರು, ನೀವು ಕಾದಂಬರಿ ಬರೀತೀರಂತ ನನಗೆ ಗೊತ್ತೇ ಇಲ್ಲ. ನನ್ನ ಹೆಂಡತಿ ಹೇಳಿದರು, ಮಾರ್ರೆ ನಿಮ್ಮ ಕಾದಂಬರಿ ಎಲ್ಲ ಕೊಡಿ ಹೇಳಿದರು. ಎಂಥ ಇನ್ಸ್ಪೆಕ್ಷನು ಇಲ್ಲ. ಅದನ್ನು ಈಗ ನೋಡೋದು, ಆ ಕಾದಂಬರಿ ಬರಲಿ ಕಾದಂಬರಿಗೆ ಹಿಡ್ಕೊಂಡು ಹೋದರು. ಇಷ್ಟು ಮಾತ್ರ ಅಲ್ಲ, ನನ್ನ ಅಣ್ಣ ನಮ್ಮ ಮಗ MBBS ಮೆರಿಟ್ನಲ್ಲಿ ಸೀಟು ಸಿಕ್ಕಿ MBBS ಮಾಡಿದ್ನಂದ್ರೆ ಹೈಯರ್ ಎಜುಕೇಷನ್ ಮಾಡುವಾಗ ಅವ ಹೋಗಲಿಲ್ಲ, ಅವನಿಗೆ ಸಿಕ್ಕಲಿಲ್ಲ. ಹಾಗಾಗಿ ಮಂಗಳೂರು ಹಾರ್ಬರ್ನಲ್ಲಿ ಅವನಿಗೆ ಈ ಲಾರಿ ಡ್ರೈವರ್ಗಳನ್ನು HIV ಇದಕ್ಕೆ ಮಾಡಿ ಟೆಸ್ಟ್ ಎಂಥದೋ ಒಂದು ಪ್ರಾಜೆಕ್ಟಿನಲ್ಲಿ ಅವನನ್ನು ಮೆಡಿಕಲ್ ಆಫೀಸರಾಗಿ ಸೇರಿಸಲಿಕ್ಕೆ ಎಂಟ್ರಿಗೆ ಹೋದ. 5,000 ರೂಪಾಯಿ ಸಂಬಳ ಇದ್ದದ್ದು. ಇದೆಲ್ಲ ಕತೆ ಎಷ್ಟು ದೊಡ್ಡದು ನೋಡಿ. ಅಲ್ಲಿಂದ ಎಲ್ಲಿಗೆ ಮನುಷ್ಯತ್ವ. ಈ ಬೋಳೂರು ಇನ್ಸ್ಪೆಕ್ಷನ್ ಆಫೀಸರ್. ವಿಠ್ಠಲ ಮೊಗಸಾಲೆ ಅದು. ವಿಠ್ಠಲ ಮೊಗಸಾಲೆ, ನೀನು ಎಲ್ಲಿ ಮಾರೆ? ನಾನು ವಿಠ್ಠಲ ಮೊಗಸಾಲೆ. ಹಾಗಾದ್ರೆ ಒಬ್ಬರು ಮೊಗಸಾಲೆ ಅಂತ ಇದ್ದಾರಲ್ಲ, ಅವ್ರು ಏನಾಗಬೇಕು? ಅವರು ಚಿಕ್ಕಪ್ಪ. ಹಾಗಾದ್ರೆ ನಿನಗೆ ಕೊಡೋದು ಮಾರೆ ಕೊಟ್ಟರು. ಇವ ಎಷ್ಟು ವಿಚಾರ ಗೊತ್ತುಂಟ, ಇವ HIV ಬಗ್ಗೆ ಇಂಗ್ಲೀಷಿನಲ್ಲಿ ಕನ್ನಡದಲ್ಲೆಲ್ಲ ಪುಸ್ತಕ ಬರೆದ. ಅದನ್ನೆಲ್ಲ ಜಿಲ್ಲಾ ಪಂಚಾಯತಿಯಿಂದ ಪ್ರಿಂಟ್ ಮಾಡಿಸಿದ್ರು. ಆಕಾಶವಾಣಿಯಲ್ಲಿ ಸರಾಗು ಭಾಷಣ ಬಂತಿರು. ಇಷ್ಟಾಗುವಾಗ ಈ ಪಲ್ಸ್ ಪೋಲಿಯದ್ದು ಆಂಧ್ರ ಪ್ರದೇಶದಲ್ಲಿ, ಆಗಿನ ಆಂಧ್ರ ಪ್ರದೇಶದಲ್ಲಿ ಇಂಥದ್ದು ಒಂದು ಪೋಸ್ಟ್ ಕರೆದು ಹೇಳಿದರು, ನೀನು ಅಲ್ಲಿಗೆ ಅರ್ಜಿ ಹಾಕು, ನಿನಗೆ ಸಿಗ್ತದೆ ಈ ಪುಸ್ತಕಗಳನ್ನು ಕೊಡುವಂತ. ಅಲ್ಲಿಗೆ ಅರ್ಜಿ ಶೀತಲ ಕುಮಾರ್ ಅಂತ ಕಾರ್ಕಳದ ಆಸ್ಪತ್ರೆಯಲ್ಲಿ
ಎಮ್ಮು ಇದ್ದರು, ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಇವನಿಗೂ ಅವರಿಗೂ ಒಂದು ಹೋದರು. ಅಲ್ಲಿ ಇವನನ್ನೇ ಸೆಲೆಕ್ಷನ್. ಈ ಪುಸ್ತಕ ನೋಡಿದ್ರಲ್ಲ, ನೋಡಿ ನಮ್ಮ ಬರವಣಿಗೆ ಎಷ್ಟು ಬೆಲೆ, ಕನ್ನಡ ಮತ್ತು ಇಂಗ್ಲೀಷಿಂದುಂಟು HIV ಇದರದ್ದು. ಅವರು ಇವನನ್ನೇ ಸೆಲೆಕ್ಷನ್ ಮಾಡಿದರು. ಆ ನಂತರ ಇಸ್ರೇಲಿಗೆ ಕಳಿಸಿದರು. ಅವ ಅಲ್ಲಿ MS ಮಾಡಿ PhD ಮಾಡಿ WHO ಆಫೀಸರ್ ಆಗಿದ್ದಾನೆ. ಎಂಥದ್ದು ಕೋಟಿಗಟ್ಟಲೆ ಸಂಬಳ ಈಗ ಇದು ಕಾರಣ ಯಾರು? ಈ ಬೂಳೂರು. ಎಲ್ಲಿಂದ ಎಲ್ಲಿಗೆ ಲಿಂಕ್ ನೋಡಿ. ಅದಕ್ಕೆ ಮೂಲ ಕಾರಣ ನೀವು. ಆದರೆ ಅಲ್ಲ, ಆಫೀಸರ್ಸ್ಗಳು ಎಷ್ಟು, ಮತ್ತೆ ನಮ್ಮದು ಮೀಟಿಂಗ್ ಆಗ್ತಿತ್ತು, ನಮ್ಮನ್ನು ಕರಿತಿದ್ದಿಲ್ಲ. ಈ MBBS ಡಾಕ್ಟರ್ಗಳ ಒಟ್ಟಿಗೆ ಅವ್ರು ತಿಂಗಳಿಗೊಂದು ಮೀಟಿಂಗ್ ಉಂಟು. ದೊಡ್ಡ ಹೋಟೆಲಲ್ಲಿ, 5 ಸ್ಟಾರ್ ಹೋಟೆಲಲ್ಲಿ ಊಟ, ಮತ್ತು ಟೇಬಲ್ ನಮ್ಮ ಹೆಸರು ಅಲ್ಲಿ ಎದುರೇ. ಆನಂತರ ಒಂದು ಪುಸ್ತಕ ಪೆನ್ನು ಎಲ್ಲ ಬರೀಲಿಕ್ಕೆ, ಮತ್ತು ಒಬ್ಬರು ಯಾರಿಂದೋ ಗೆಸ್ಟ್ ಲೆಕ್ಚರಿಂದ ಭಾಷಣ ಎಲ್ಲ ಇರ್ತಿತ್ತು. ಊಟ ಗಿಟ್ಟ ಜೋರಿತ್ತಲ್ಲಿ. ಪ್ರತಿ ಸಲವೂ ಈ ಬೋಳೂರು ಕರೆಯುವುದು. ನಾನು ಪೆದ್ದನಾಗಿ ಕೂತ್ಕೊಳ್ಳೋದು. ಎಂತೆಂಥ ಇದರದ್ದು ಭಾಷಣ ನಮಗೆಂತ ಅರ್ಥ ಆಗ್ತದೆ. ಅವರು ಕೂತ್ಕೊಳ್ಳಿ ಹೇಳ್ತಾರೆ, ಊಟ ಗೀಟ ಮಾಡಿ ನಾವು ಬರೋದು. ಮತ್ತು ಇದು ಉಂಟು, ಭತ್ತೆ ಉಂಟು, ಅದಕ್ಕೆ ಅದೆಲ್ಲ ಕೊಡ್ತಿದ್ರು. ಅಷ್ಟು ಪ್ರೀತಿ ಇರ್ತದೆ ಅಂತ ಬೋಳೂರು ಅಂತ. ಈಗ ಇದ್ದಾರಾ ಇಲ್ಲೋ ಗೊತ್ತಿಲ್ಲ. ಹೆಬ್ಸೂರು ಮತ್ತು ಬೋಳೂರು ಅಂತ ಇಬ್ಬರು ಸಹ ನನ್ನ ಮೇಲಧಿಕಾರಿಗಳು ಭಾರಿ ಪ್ರೀತಿಯನ್ನು ನೋಡಿದ್ದಾರೆ. ಮತ್ತು ನಾನು ಸ್ಟೂಡೆಂಟ್ ಲೈಫ್ನಿಂದಲೂ ಮೋಸ್ಟ್ ಒಬ್ಲೈಜ್, ನಮ್ಮ ಮೇಲಿನ ಹೈಯರ್ ಅಥಾರಿಟಿಗೆ ಒಬ್ಲೈಜ್. ಅದು ಇದು ಅದು. ಮತ್ತು ಕೆಲವರು ನಮ್ಮ ದುಡ್ಡೆಲ್ಲ ಬಂದಾಗ ಟ್ರೆಜರಿಯಲ್ಲಿ ಎಲ್ಲ ಭಯಂಕರ ಇದು ಅದು ಎಲ್ಲ ನೀವು ಕೇಳಬೇಡಿ. ನಿಮ್ಮ ನಾಮಗತಾಲ ಹೇಳಿದ್ರು ಒಂದೇ, ಶಿವರಾಮಕಾರ್ ಅಂತ ಹೇಳಿದ್ರು ಒಂದೇ. ಅದು ಒಂದೇ ಮಾನದಂಡ. ಅದು ಕೊಡಲೇಬೇಕು. ಅದು ಕೊಡದಿದ್ದರೆ ಇಲ್ಲ. ಅದಕ್ಕೆಲ್ಲ ಭಾಳ ಸೂಕ್ಷ್ಮಗಳಿರ್ತವೆ ಅವ್ರ ಹತ್ರ. ನಾವು ಬಿಲ್ಲಿಂಗ್, ನಿಮಗೆ ಅನುಭವ ಇರಲಿಕ್ಕಿಲ್ಲ. ಬಿಲ್ಲಿಂಗ್ ಮಾಡೋದಂದರೆ ನಾವು ಇಲ್ಲಿ ಪೇಮೆಂಟು ಟ್ರೆಜರಿಯಲ್ಲಿ ತಗೊಳ್ಬೇಕು. ಟ್ರೆಜರಿಯಲ್ಲಿ ನಮ್ಮ ಒಂದು ದೊಡ್ಡ ಬಿಲ್ ಉಂಟು, ಕೆಂಪು ಇದರಲ್ಲಿ. ಆ ಬಿಲ್ಲಿಗೆ ಒಂದು ನಂಬರ್ ಹಾಕ್ತಾರೆ, ಟೋಕನ್ ಕೊಟ್ಟು ನಂಬರ್ ಹಾಕಿ. ಆ ಬಿಲ್ಲು ಡಿಸ್ಟ್ರಿಕ್ಟ್ ಟ್ರೆಜರಿಗೆ ಹೋಗ್ತದೆ. ಡಿಸ್ಟ್ರಿಕ್ಟ್ ಇಷ್ಟು ದೊಡ್ಡ ಲೆಜ್ಜರಿನಲ್ಲಿ ಕಾಂತ ಅವ್ರದ ನಂಬರ್ ಇಷ್ಟಕ್ಕೆ ನಂಬರ್ ಅಂತ. ಇನ್ನೊಂದು ತಿಂಗಳ ಸಂಬಳ ಆಗಬೇಕಾದ್ರೆ ಆ ನಂಬರವನ್ನು ತಂದು ಕಳೆದ ತಿಂಗಳ ಬಿಲ್ ನಂಬರ್ ಇಲ್ಲಿ ಹಾಕಬೇಕು, ವೋಚರ್ ನಂಬರ್. ಅದು ಬಿಟ್ಟೋದ್ರೆ ಇವರು ಪಾಸ್ ಮಾಡೋದಿಲ್ಲ. ಅದು ಏರಿಯರ್ಸಿಗೆ ಆಗುವಾಗ ಅದೆಲ್ಲ ನಿಮ್ಮ ನಂಬರ್ ಹಾಕಿ ಹೇಳಿದ್ರು. ನಂಬರ್ ಹಾಕೋದಕ್ಕೆ ನಾವೆಲ್ಲಿ ಹುಡುಕೋದು? ಅಲ್ಲಿ ಇಂತಿಂಥ ಲೆಜ್ಜರ್ಗಳು 50 ಇದ್ದಿತ್ತು. ಯಾವ ವರ್ಷದ್ದು ನಾವು ತಿಂಗಳು ಹುಡುಕಲಿಕ್ಕೆ ಸಾಧ್ಯ ಉಂಟು? ಆವಾಗ ಪರಿಹಾರ ಇದುವೆ. ಅವರ ಬೇರೆ ಜನ ಹೇಳ್ತಾರೆ, ನೀವು ಇದು ಕೊಟ್ಟರೆ ಎಲ್ಲ ವೋಚರ್ ಸರಿ ಆಗ್ತದೆ, ಎಲ್ಲ ನಂಬರು ಎತ್ತ ಅವಸ್ಥೆಗಳು. ಹಾಗಾಗಿ ಕೆಟ್ಟ ಅನುಭವ ಆಗಿದೆ, ಒಳ್ಳೆ ಅನುಭವ ತುಂಬ ಆಗಿದೆ.